ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ಈ ಒಂದು ಸಭೆಗೆ ಆಗಮಿಸಿದಂತಹ ಎಲ್ಲ ನನ್ನ ಸ್ನೇಹಿತರೆ, ಅಹಾದ್ ಹೇಳಿದಾಗೆ ಬಹುಶಃ ಮಧುಕರ್ನ ಸರ್ವಿಸ್ ಸೇರೋ ಮುಂಚೆ ಇದ್ದಂಥ ಕೆಲವು ಗೆಳೆಯರಲ್ಲಿ ನಾನು ಒಬ್ಬ ಅಂತ ಅಹಾದವ್ರು ಹೇಳಿದ್ರು. ಅಫ್ಕೋರ್ಸ್ ಮಧುಕರ್ ಶೆಟ್ಟಿ ಕಾಲೇಜ್ ಓದಬೇಕಾದ್ರೆ ಅಥವಾ ಯೂನಿವರ್ಸಿಟಿಲಿ ಇರಬೇಕಾದ್ರೆ ಬಹಳಷ್ಟು ಜನ ಸ್ನೇಹಿತರಿದ್ದರು, ಅದರಲ್ಲಿ ನಾನು ಒಬ್ಬ. ಆದರೆ ಆ ಸ್ನೇಹಿತರ ಪೈಕಿ ಮಧುಕರ್ ಜೊತೆ ಈ ಒಂದು ಸೇವೆಗೆ IPS ಸೇವೆಗೆ ಬಂದಂಥ ಬಹುಶಃ ಏಕೈಕ ಸ್ನೇಹಿತ ನಾನು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಫ್ ದಟ್ ಬ್ಯಾಚ್ ಆಫ್ ದಟ್ ಇರ. ಸೊ ನಮ್ಮ ಹರ್ಷ್ ಗುಪ್ತಾ ಹೇಳಿದಾಗೆ ಹೇಗೆ ಹರ್ಷ್ ಗುಪ್ತಾ ಅವರು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು, ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ವು. ನನಗೆ ಬಂದಂಥ ಒಂದು ಸುವರ್ಣ ಅವಕಾಶ ಏನಂತ ಹೇಳಿದ್ರೆ, ವಾಟ್ ವಾಸ್ ಮಧುಕರ್ ಬಿಫೋರ್ ಹಿ ಬಿಕೇಮ್ ಅನ್ IPS ಆಫೀಸರ್, ಆ್ಯಂಡ್ ದಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಫೇಸ್ ಆಫ್ ಹಿಸ್ ಲೈಫ್ ಆ್ಯಂಡ್ ಮೇ ಬಿ ಅವರ್ ಫ್ರೆಂಡ್ಶಿಪ್ ಆಲ್ಸೋ. ನಾವಿಬ್ಬರು ನ್ಯಾಷನಲ್ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ. ಐ ವಾಸ್ ಎ ಸೀನಿಯರ್, ಹಿ ವಾಸ್ ಮೈ ಜೂನಿಯರ್. ಆದರೆ ವಿಶೇಷ ಏನಂದರೆ, ಆತ JNU ಹೋದಾಗ ಹಿ ವಾಸ್ ಮೈ ವೈಫ್ಸ್ ಬ್ಯಾಚ್ಮೇಟ್ ಇನ್ JNU. ಸೊ ಬೋತ್ ಆಫ್ ಅಸ್ ಹ್ಯಾವ್ ಅ ವೆರಿ ಸ್ಪೆಷಲ್ affection and attachment to Madhukar Shetty. ಹಾಗಾಗಿ is something more than a friend, more than a colleague, more than a junior colleague. Those were the days. ನಾವು ಈ ಸಿವಿಲ್ ಸರ್ವಿಸ್ಗೆ ನಾವು ಪ್ರಯತ್ನ ಮಾಡಿ ಎಷ್ಟೋ ವರ್ಷಗಳಾದಮೇಲೆ ವಿ ಯೂಸ್ ಟು ಜಾಯಿನ್. ಆ ಒಂದು ಪ್ರಯತ್ನದಲ್ಲಿ ಐ ವಾಸ್ ಸ್ಟೂಡೆಂಟ್ ಆಫ್ ಜಸ್ಟಿಸ್, JSSTICE, ಡಾಕ್ಟರ್ ನಂಜುಂಡಪ್ಪ ಶಿವಮೊಗ್ಗ ಸರ್, ಅದನ್ನು ಯು ಮಸ್ಟ್ ಬಿ ಅವೇರ್. So he was the pioneer in starting institutes for civil service exams, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈಗ ಬಹುಶಃ ಚಂದ್ರಲೇಡ್ ಹೋದರೆ ಐ ಥಿಂಕ್ ಈ ಮಶ್ರೂಮ್ಸ್ ಥರ ಸಾಕಷ್ಟಿದೆ. ಆಗ ಇದ್ದಿದ್ದು 1-2-3 ಇತ್ತಷ್ಟೇ. ಅದರಲ್ಲಿ ಜಸ್ಟಿಸ್ ವಾಸ್ ಕ್ವೈಟ್ ಸೀರಿಯಸ್ ಅಬೌಟ್ ಟೀಚಿಂಗ್. ಸೊ ಅಲ್ಲಿ ನಾವು 2ನೇ ಬಾರಿ ಮತ್ತೆ ವಿ ಅಸೋಸಿಯೇಟೆಡ್ ಫಾರ್ ದಿ ಸೆಕೆಂಡ್ ಟೈಮ್, ದಟ್ ಈಸ್ ಆಫ್ಟರ್ ಕಾಲೇಜ್ ಅಂಡ್ ಬಿಫೋರ್ ಜಾಯ್ನಿಂಗ್ ಇನ್ ಟು ಸರ್ವಿಸ್. And that was the best part of our friendship. Like you said, he wore everything on his sleeve, and his life or his personality was more like an open book. And we could see his passion and conviction even in those days. Of course, Aloysius College iddaglu people still talk about those things. But ನಾನು ಖುದ್ದಾಗಿ I had the fortune to be a part of his how he understands things. ನಮ್ಮ ಹರ್ಷ್ ಗುಪ್ತಾ ಹೇಳಿದಾಗೆ ನಾವೆಲ್ಲ ಒಂದು ಘಟನೆ ಅಥವಾ ಒಂದು ಪ್ರೋಸೆಸ್ನ ಅರ್ಥ ಮಾಡ್ಕೊಳ್ಳೋಂಥ ರೀತಿ ಒಂದಾದರೆ, ಆತ ಅದನ್ನು ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡೋ ರೀತಿ ಮತ್ತೊಂದಿತ್ತು. ಅದೇ ಆತನ ವಿಶೇಷತೆ. ದಟ್ ವಾಸ್ ದಿ ಸ್ಟ್ರೆಂತ್ ಆಫ್ ಹಿಸ್ ಕನ್ವಿಕ್ಷನ್ಸ್. ಐ ರಿಮೆಂಬರ್ ಒನ್ ಗ್ರೇಟ್ ರೈಟರ್ ಫ್ರಮ್ ಆಂಧ್ರ ಪ್ರದೇಶ್, VR ನಾರ್ಲಾ ಅಂತ. ಐ ಡೋಂಟ್ ನೋ, ಸಮ್ ಆಫ್ ಯು ಮಸ್ಟ್ ಹ್ಯಾವ್, ಓಲ್ಡ್ ಟೈಮರ್ಸ್ ಮಸ್ಟ್ ಹ್ಯಾವ್ ಹರ್ಡ್. ಆಂಧ್ರ ಜ್ಯೋತಿ ಎಡಿಟರ್ಲ್ ಆಗಿದ್ದರು. ಸೊ VR ನಾರ್ಲಾ ರೋಟ್ ಅ ಬುಕ್, Man and His World anta, where he makes thumb sketches about people whom he liked. Adralli one of the persons whom he liked was Dr. B.R. Ambedkar, Baba Saheb Ambedkar. ಸೊ ನಾನು ಬಹುಶಃ ಅದನ್ನು 82 ಅಥವಾ 83 ಓದಿರ್ಬೇಕು ಆ ಬುಕ್ಕು. ನನಗೆ ಇನ್ನೂ ಏನು ನೆನಪಿದೆ ಅಂದರೆ, ಇಫ್ ದೇರ್ ಈಸ್ ಎನಿ ಪರ್ಸನ್ ಹೂ ಬಿಲೀವ್ಸ್ ದಟ್ ಸಮಥಿಂಗ್ ಇಸ್ ರೈಟ್ and the entire world says it is wrong, and he still sticks on to his conviction that it is right, that is Baba Saheb Ambedkar. So we all know about him, how he said in history. ನಾನು ಈ ಒಂದು ಕ್ವಾಲಿಟಿ, ಈ ಒಂದು ಗುಣ ಐ ಯೂಸ್ ಟು ಸಿ ಇನ್ ಮಧುಕರ್. ಇಷ್ಟೇ ವ್ಯತ್ಯಾಸ ಏನು, ಯೂಸ್ ಟು ಬಿ ವೆರಿ ಸಟಲ್ ಇನ್ ಹಿಸ್ ಕನ್ವಿಕ್ಷನ್. he wouldn't be loud, he wouldn't be very dominating, but he still used to have his way. He used to convince us with lot of patience on many issues. So that is one thing. In fact, I should really even ಸಂದರ್ಭದಲ್ಲಿ I must remember ಮಧುಕರ್. ನಾನು ಆತನ ಸೀನಿಯರ್ ಆಗಿರೋ ಸಹಿತ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ವಿ ಹ್ಯಾಡ್ ಒನ್ ಕಾಮನ್ ಸಬ್ಜೆಕ್ಟ್,
That was sociology. He was also PG in sociology. ನಾನು ಸಹ I was also PG in sociology. ಆದರೆ ಆತ ಪಿ ಜಿ ಮಾಡಿದ್ದು ಫ್ರಮ್ JNU ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟಿ ಹೈದರಾಬಾದ್. ಸೊ ಅವೆಲ್ಲ ಮುಗಿಸ್ಕೊಂಡು ಬಂದಾಗ he had come in with that solid academic background of, I mean, of learning sociology at a very so-called higher echelons of learning. And I was from Bangalore University, not to undermine that, but there is definitely a difference between the two, in the two universities. ಅಲ್ಲಿ ಜಸ್ಟಿಸ್ ಅಲ್ಲಿ ಈಗಲೂ ಇದೆ, ಜಯನಗರ 8th ಬ್ಲಾಕಲ್ಲಿ ವಿ ವಿಲ್ ಹ್ಯಾವ್ ದಟ್. ಅಲ್ಲಿ ವಿ ಯೂಸ್ ಟು share notes or whatever you call them on how to approach certain questions. I found him very, very superior intellectually. But ಆತ ಎಂದೂ ಅದನ್ನ he didn't make it obvious. And in a very, very, very subtle way, without showing that he is teaching me, he taught me many things. That is his speciality. That is his uniqueness. ಇನ್ಫ್ಯಾಕ್ಟ್ ನಾನು ಮಧುಕರ್ ಹೇಳಿದೆ ಸೆಲೆಕ್ಟ್ ಆದಮೇಲೆ, ಸರ್ ಯು ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೋಷಿಯಾಲಜಿ ವಿಚ್ ಇಸ್ ಸಪೋಸ್ ಟು ಬಿ ವೆರಿ ಡಿಫಿಕಲ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ. ಐ ಸೆಡ್ ಇಟ್ಸ್ ಆಲ್ ಡ್ಯೂ ಟು ಯುವರ್ ಕೋಚಿಂಗ್ ವಿಚ್ ಮೇಡ್ ಮಿ ಅಂಡರ್ಸ್ಟ್ಯಾಂಡ್ ಸೋಷಿಯಾಲಜಿ ಬೆಟರ್. ಅಟ್ ದಟ್ ಲೆವೆಲ್, ಅಟ್ UPSC ದೇ ರಿಕ್ವೈರ್ ಸಮ್ ಸಾರ್ಟ್ ಆಫ್ ಅನಾಲಿಸಿಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಮೋರ್ ದೆನ್ ಅಕಾಡೆಮಿಕ್. ಸೊ ಐ ಥಿಂಕ್ ಈ ಒಂದು ಸಂದರ್ಭದಲ್ಲೇ ನಾನು ಮಧುಕರ್ ಶೆಟ್ಟಿನ ಸ್ಮರಿಸಬೇಕು. If some of us got a chance, if I have got a chance to be in a certain service and be of some help to some people, I think Madhukar Shetty has got a very, very big role to play in that. Then, Nantra, I was in National Police Academy. It was then he was in Central University, Hyderabad. So, Matte, that was the third time we were together in one place. The only difference was I was already an officer. ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಾನು ತರಬೇತಿ ಶುರು ಆಗಿತ್ತು ಅಷ್ಟೊತ್ತಿಗಾಗಲೇ. ಆಗ ಮಧುಕರ್ ಶೆಟ್ಟಿ ಕೇಮ್ ದರ್ ಆಸ್ ಅ PG, ಐ ಥಿಂಕ್ MPhil ಇರಬೇಕು, MPhil ಇನ್ ಸೆಂಟ್ರಲ್. ದಟ್ಸ್ ವೇರ್ ಹಿ ಮೆಟ್ ಸುವರ್ಣ ಅಂಡ್ ಆಲ್. ಅಲ್ಲಿ ಒನ್ ಫೈನ್ ಡೇ ಐ ಹ್ಯಾಡ್ ಅ ವಿಸಿಟರ್ ಎಟ್ ದ ಅಕಾಡೆಮಿ. ಸೊ ಐ ವಾಸ್ ಟೋಲ್ಡ್ ಸಂಬಡಿ ಹಸ್ ಕಮ್ ಟು ಸಿ ಯು, ಸಮ್ ಸ್ಟೂಡೆಂಟ್ ಹಸ್ ಕಮ್ ಟು ಸಿ ಯು ಅಂತೇಳಿ. ಇಟ್ ಡಿಡ್ಂಟ್ ಇವನ್ ಡಿಸ್ಕ್ಲೋಸ್ ಹಿಸ್ ನೇಮ್, ಸ್ಟೂಡೆಂಟ್ ಫ್ರಮ್ ಸೆಂಟ್ರಲ್ ಯೂನಿವರ್ಸಿಟಿ ಅಂತ. ಅವಾಗ ಏನಂದರೆ ಅಕಾಡೆಮಿಗೆ ಹೋದ್ಮೇಲೆ ಓನ್ಲಿ 2 ಟೈಪ್ಸ್ ಆಫ್ ಪೀಪಲ್ ಮೀಟ್ ಯು. ಒನ್ ಗ್ರೂಪ್ ಇಸ್, ಸರ್ ನಾವು ಸಿವಿಲ್ ಸರ್ವಿಸ್ ಪಾಸ್ ಆಗಬೇಕು, ಪಾಸ್ ಆಗಲಿಕ್ಕೆ ಏನನ್ನ ಯಾವ ರೀತಿ ಓದಬೇಕು ಅನ್ನೋದು, ಅದು ಮೋಸ್ಟ್ ಆಫ್ ಆಲ್. ಎರಡನೇ ಗ್ರೂಪ್ ಏನಂದರೆ ಮ್ಯಾರೇಜ್ ಬ್ರೋಕರ್ಸ್ ಬರೋರು. ಇವ್ರು IPS ಆಗಿದ್ದಾರೆ, ಸೊ ದೇ ಟು ಗೆಟ್ ಲಾಟ್ ಆಫ್ ಅಲಯನ್ಸಸ್. ಸೊ ಇದು ಯಾವುದೋ ಅಂತಲ್ಲಿ ಒಂದು ಇರ್ಬೋದು ಅಂತ ಹೇಳಿ ಆಯ್ತು. ಅದನ್ನು ಲಾಬಿಗೆ ಹೋದಾಗ ದಿ 6 foot plus was standing there. Sir, I want to talk to you ಅಂತ. Suddenly it became sir, as you said, no? We used to call each other by names. So, agla he became very conscious about whatever so-called status. Aga, he used to come now and then ಬರ್ತಾ ಇದ್ರು. Then one day, I wanted him to dine in the mess, IPS mess. So, he said, ಬೇಡ, ನಾಟ್ ಟುಡೇ, ಮತ್ತೊಂದು ದಿವಸ ಬರ್ತೀನಿ ಸರ್, ನಾಟ್ ಟುಡೇ ಅಂತೇಳಿ. I asked why. He said, I don't think I'm properly dressed to be in that mess. Of course, there's a dress code, and not that he was not having a dress code. He said, I'm not dressed properly ಅಂತಂದ. And as expected, I could not convince him. ಸರಿ ಅಂತ ಹೇಳಿ I saw him off at the gate. Then he said, ಸಾರಿ ಸರ್, ಐ ಕುಡ್ ನಾಟ್ ಜಾಯ್ನ್ ಯು ಫಾರ್ ಡಿನ್ನರ್ ಅಂತ. ಆವಾಗ ಒಂದು ಮಾತು ಹೇಳಿದೆ, ಯು ಮೈಟ್ ಹ್ಯಾವ್ ನಾಟ್ ಜಾಯ್ನ್ ಮಿ ಫಾರ್ ಡಿನ್ನರ್ ಟುಡೇ, ಬಟ್ ಎ ಡೇ ವಿಲ್ ಕಮ್ ವೆನ್ ಯು ಬಿ ಡೈನಿಂಗ್ ಹಿಯರ್ ಆಸ್ ಅನ್ IPS ಆಫೀಸರ್ ಅಂತ ಹೇಳಿದೆ ಅವತ್ತು. 3 years before he could make it to the IPS. So when he made it in 99 or something, ಫಸ್ಟ್ ಮಾತಾತ ಹೇಳಿದ್ದು, ವಾಟ್ ಯು ಟೋಲ್ಡ್ ಇನ್ NPS became prophetic ಅಂತ. So that was the type of relationship we had. Then of course, service, when we are in the thick of things in the service, like anybody, he also faced a lot of dilemmas, but he took those dilemmas very seriously. Now most of us, we shy away from the dilemmas. Best way to solve a dilemma is to shy away from that. But he was one officer who would take it by his horns and take a stand on the dilemma.
it wouldn't have been a popular stand, but definitely it would have been the right stand. ಸೊ ಈ ಒಂದು ಕ್ವಾಲಿಟಿ ನಾನು ಫ್ರಮ್ ಹೀಸ್ ASP ಡೇಸ್ ಇನ್ ಬ್ಯಾಂಗ್ಳೂರ್ ರೂರಲ್ ಅಲ್ಲ ಚನ್ನಪಟ್ಟಣ ಫ್ರಮ್ ASP ಚನ್ನಪಟ್ಟಣ ಟು wherever he was in the academy, his last posting, that was the hallmark of his what do you call, his working style irಬೋದು ಅಥವಾ whatever. He would never leave a dilemma unresolved. I was just sharing one small experience with Uma. How people take the route of convenience. ಅನುಕೂಲತೆ ಒಂದು ಹಾದಿನಲ್ಲಿ ಹೋಗಿ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳುವಂಥ ಎಷ್ಟೋ ಜನ ಅಧಿಕಾರಿನ ನಾವು ನೋಡಿದ್ವಿ. ಬಟ್ ಯಾರು ಆ ಒಂದು ಏನು ಸವಾಲನ್ನ ಎದುರಿಸ್ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಇಲ್ಲದಾದ್ರೂ ಒಂದು ನಿರ್ಧಾರ ತಗೊಳ್ಳೋಂಥ ಒಂದು ಅಪರೂಪದ ಒಂದು ಗುಣ ಮತ್ತು ಶಕ್ತಿ ನಮ್ಮ ಮಧುಕರ್ ಶೆಟ್ಟಿಯಲ್ಲಿ ಇರೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಹರ್ಷ್ ಹೇಳ್ತಿದ್ರು, ಮೆನಿ ಹೂ ಡಿಡೆಂಟ್ ವರ್ಕ್ ವಿತ್ ಹಿಮ್ or many who would not serve with him, how to convince them or something you said, how to convince them that such a person, just like Einstein was telling about Gandhi, future generations will never believe that once upon a time there was the man on earth called Gandhi, etc. ಅಂತ. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಅಮಂಗ್ ಇಸ್ ಹ್ಯೂಜ್ legion of fans, 90% or even more are those who never worked with him. ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ನಾವು ವಿ ನೋ ಹಿಮ್ ಎಟ್ಸೆಟ್ರಾ, ಬಟ್ ಇಫ್ ಯು ಸಿ ಹಿಸ್ ಫ್ಯಾನ್, so-called fan following, if you see his admirers, if you see people who look up to him, 90% ಅಭಿಮಾನಿಗಳು ಅಥವಾ ಸ್ನೇಹಿತರು, they never worked. All they did was they heard about him, they had credible stories to hear about him, they had a lot of anecdotes which maybe could have solved the problem in one way or the other. ಸೊ ಇದೊಂದು ಭಾಳ ಅಪರೂಪವಾದಂಥ ಒಂದು ಫೆನಮೆನ. ಇವತ್ತು ಒಂದು ಫ್ಯಾನ್ ಫಾಲೋಯಿಂಗ್ ಬೇಕು ಅಂತ ಹೇಳಿ ಅಲ್ಲ ಅದು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ದಿವಸ ಚೆಕ್ ಮಾಡೋದಂತೆ, ಇವತ್ತು ಒಬ್ಬರು ನನಗೆ ಲೈಕ್ ಮಾಡಿಲ್ವಲ್ಲ ಅಂತ ಮೆನಿ ಆಫೀಸರ್ಸ್ ಅದೇ ಲೈಕ್ ದಟ್. ಅದಾದ್ಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಪಾಪ ಕೆಲವರು. ಸೊ he was a man who shied away from publicity, who shied away from recognitions. Most of us know how he politely refused, not rejected, how he politely refused so many awards that came his way, including one site ಬಂತು, ಒಂದು ಅವಾರ್ಡ್ ಬಂತು ವೀರಪ್ಪನ ಆಪರೇಷನ್ಸ್ ಆದಮೇಲೆ. he politely refused all this honors. ಹರ್ಷ ಹೇಳ್ದಂಗೆ ಇವನ್ ಈಗೇನು ಮಾಡ್ತಿದ್ವಿ, ಈ ಥರ ಫೋಟೋ ಹಾಕಿ, ಈ ಥರ ಮಾಲೆ ಹಾಕಿ, you would have never liked this one bit. But ಅವರಿಲ್ಲ ಅಂತ ನಾವು we are just doing it, but physically ಇಲ್ಲ ಅಷ್ಟೇ. The fact that we are meeting here year after year only shows that he is still in public memory, he is still in very much in public consciousness, and he still has people who look up to him for various issues, contemporary or otherwise. ಮತ್ತೊಂದು ಭಾಳ ಯುನೀಕ್ ಕ್ವಾಲಿಟಿ ನಾನು ಮದುವೆಯಲ್ಲಿ ನೋಡಿದ್ದೇನೆಂದರೆ, ವೇರ್ ಎವರ್ ಹಿ ಹ್ಯಾಸ್ ವರ್ಕ್ಡ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಮರಿಗೆ ಏನಾದರೂ ಹಿ ವಿಲ್ ಡೂ ಸಮಥಿಂಗ್ ಆರ್ ದ ಅದರ್. ಲೈಕ್ ವೈಲ್ ಐ ವಾಸ್ ದೇರ್ ಇನ್ ಮ್ಯಾಂಗ್ಳೂರ್ ಆಸ್ IGP ವೆಸ್ಟರ್ನ್ ರೇಂಜ್, ಸುಮಾರು ಜಿಲ್ಲೆಗಳು ಹೋಗ್ತಾ ಇದ್ದೆ ಸರ್. ಚಿಕ್ಕಮಗಳೂರು ಐ ಯೂಸ್ ಟು ಗೆಟ್ ಮೋರ್ ಚಾನ್ಸಸ್ ಟು ಗೋ ಟು ಚಿಕ್ಕಮಗಳೂರು, ಐದರ್ ಟು ಕಮ್ ಟು ಬ್ಯಾಂಗ್ಳೂರ್ ಬೈ ರೋಡ್ or ಬಂದೋಬಸ್ತ್ ದತ್ತಪೀಠ, ಅದು so many reasons were there to go to ಚಿಕ್ಕಮಗಳೂರು. ಸೊ ಆಗ I used to hear about that village which is named after you and ಮಧು. ಹರ್ಷ್ ಗುಪ್ತಾ ಮತ್ತು ಮಧುಕರ್ ಶೆಟ್ಟಿ ಅವರ ಗುಪ್ತ ಶೆಟ್ಟಿ ಅಂತ ಹೇಳಿ ಚಿಕ್ಕಮಗಳೂರಿಗೆ ಒಂದು ಹಳ್ಳಿ ಇದೆ. ಐ ಟೆಲ್ ಯು, ನಾವೆಲ್ಲ ಹುಡುಗರಿದ್ದಾಗ, ಮೇ ಬಿ ಸ್ಕೂಲ್ ಗೋಯಿಂಗ್ ಡೇಸ್ ಇದ್ದಾಗ, ಸರ್ ತಮಗೆ ನೆನಪಿರ್ಬೋದು, ಕುಟೀನೋ ಅಂತ ಒಬ್ಬರು IAS ಆಫೀಸರ್ ಇದ್ರು sir. He was registrar, etc. He was also those days divisional commissioner Belgaum. Navala we were still maybe just entered college or something. Deccan Herald ಅಲ್ಲಿ ಅವಾಗ ಹೆಡ್ಲೈನ್ಸ್ ಏನು, ಕುಟೀನೋ ನಗರ್ ಇನಾಗ್ರೇಟೆಡ್ ಅಂತ.
ಯಾರು ವೈ ದಿಸ್ ಇಟ್ ಲುಕ್ಸ್ ವೆರಿ ಸ್ಟ್ರೇಂಜ್ ಅಲ್ಲ. ಕುಟಿನೋ ನಗರ್, ಭಾಗ್ಯನಗರ್, ಅಹಮದ್ ನಗರ್, ಇದು ಕುಟಿನೋ ನಗರ್ ಭಾಳ ಸ್ಟ್ರೇಂಜ್ ಆಗಿದೆಯಲ್ಲ ಅಂತೇಳಿ ನಾವು ದೆನ್ ವಿ ಆರ್ ಟೋಲ್ಡ್, ನೋಡಪ್ಪ ಕುಟಿನೋ ಅಂತ ಒಬ್ಬ ದೊಡ್ಡ ಅಧಿಕಾರಿ, ಆ್ಯಂಡ್ ದೆರ್ ವಾಸ್ ಸಮ್ ಕಾಸ್ಟ್ ಕಾನ್ಫ್ಲಿಕ್ಟ್, ಜಾತಿ ಸಂಘರ್ಷಣ ಆಗಿತ್ತು, ಇನ್ ವಿಚ್ ದಿ ವಿಲೇಜಸ್ ವರ್ ಬರ್ನ್ಡ್, ಹೌಸಸ್ ವರ್ ಬರ್ನ್ಡ್, ಹೌಸಸ್ ವರ್ ರ್ಯಾನ್ಸೈಡ್. ಏಕ್ದಮ್ ಓವರ್ ನೈಟ್ ಒಂದು ಇಡೀ ದಲಿತ್ ಕಾಲನಿ ಫೌಂಡ್ ದೆಮ್ಸೆಲ್ಸ್ ಆನ್ ದಿ ಸ್ಟ್ರೀಟ್ಸ್. Now, how do you tackle this issue? Avaga those days without any transport communication. So somewhere one of these, I don't remember, Khanapur atra, somewhere near Khanapur, they overnight, not literally, in very quick time, they acquired government land, they built kacha houses, they set up public distribution, fair price shop, PDS, then a flour mill, and they settled them. ಆ ಒಂದು ಕೃತಜ್ಞತೆಗೆ ಎಲ್ಲಿ ಆ ಕಾಲನಿ ಒಂದು ಸೆಟ್ಲ್ ಆಗಿದ್ರು ಅದನ್ನು ಕುಟಿನೋ ನಗರ್ ಅಂತ ಈಗ ರೆವಿನ್ಯೂ ರೆಕಾರ್ಡ್ಸಲ್ಲೂ ಬಂದಿದೆ ಅದನ್ನು. ಸೊ ಅದಾದಮೇಲೆ ಆ ಥರ ಒಂದು ನಮಗೆ ಬಹಳ ಖುಷಿ, ಒಂದು ಆಡಳಿತ ವರ್ಗದಿಂದ ಅಥವಾ ಒಬ್ಬ ಅಧಿಕಾರಿಯಿಂದ ಏನಾದರೂ ಒಂದು ಜನರಿಗೆ ಒಳ್ಳೆಯದಾಗಿ ಅವರಷ್ಟೇ ಅಲ್ಲ, ಸಕ್ಸೀಡಿಂಗ್ ಜನರೇಷನ್ಸ್ ಅವ್ರನ್ನ ನೆನಪಲ್ಲಿಟ್ಟು ಇವತ್ತು ಸಹ ಇಫ್ ಯು ಕ್ಯಾನ್ ಗೋ, ಕುಟಿನೋಸ್ ಫೋಟೋ ಇಸ್ ದೇರ್ ಇನ್ ಎವ್ರಿಬಡೀಸ್ ಹೌಸ್. ಸೊ ದಟ್ ಈಸ್ ದಿ ಗ್ರ್ಯಾಟಿಟ್ಯೂಡ್ ದೇ ಹ್ಯಾವ್ ಗಾಟ್. ಸೊ ಅದಾದ ನಂತರ ನನಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದ್ದು ವೆನ್ ಐ ವಿಸಿಟೆಡ್ ದಟ್ ವಿಲೇಜ್ ಗುಪ್ತಶೆಟ್ಟಿ ವಿಲೇಜ್. ಇನ್ಫ್ಯಾಕ್ಟ್ ಐ ವೆಂಟ್ ಲುಕಿಂಗ್ ಫಾರ್ ಇಟ್. I went there, spent some time, and I felt really happy for a friend, more than an officer. I felt really happy. Of course, you would have done it in any case, but as a police officer, ಮಾಡಿದ್ದು, of course, see, these are the things which matter a lot. The non-policing outreach from a police officer, that matters a lot. ನಾನು ಯಾವಾಗಲೂ ಹೇಳ್ತಿರ್ತೀನಿ, policing is a well-entrenched, institutionalized system. It goes on. ನಾವು ಇನ್ಸಿಡೆಂಟ್ಲಿ ವಿ ಆರ್ ದೇರ್ ಅಷ್ಟೇ. ಆಕಸ್ಮಿಕವಾಗಿ ನಾವು ಒಬ್ಬರು ಎಸ್ ಪಿನೋ, ಒಬ್ಬರು DSPನೋ ಅಥವಾ ಇನ್ಸ್ಪೆಕ್ಟರ್ ಅಂತ ಇರ್ತೀವಿ. But there is some collective conscious in the public and the department which takes care of issues. But what do we do apart from policing? ಅಂತ ನಾವು ನೋಡಿದ್ರೆ ಬಹಳ he has got lot of things to, we can remember lot of things which he has done apart from the normal and routine policing. ಲೋಕಾಯುಕ್ತದಲ್ಲ ಐ ಸ್ಟಿಲ್ ರಿಮೆಂಬರ್ ಇತ್ತು. ಎಷ್ಟೋ ಜನ ಬಂದು ಕೇಳ್ತಾರೆ, ಸರ್ ತಾವು ಇದ್ರಿ ಲೋಕಾಯುಕ್ತದಲ್ಲಿ, ಅಪಾರ್ಟ್ ಫ್ರಮ್ ಡೂಯಿಂಗ್ ದಿ ಆಂಟಿ ಕರಪ್ಷನ್ ವರ್ಕ್, ಅಪಾರ್ಟ್ ಡೂಯಿಂಗ್ ದಿ ಕ್ಲೀನಿಂಗ್ ವರ್ಕ್, he spent most of the nights drafting a manual. ಯಾರು ಐ ಡೋಂಟ್ ಸಿ, ಇಟ್ಸ್ ಜಸ್ಟ್ ಹಾರ್ಡ್ ಟು ಬಿಲೀವ್. ಹಗಲೊತ್ತು ಆಫೀಸ್ ಕೆಲಸ ಮಾಡೋದು, ಸಂಜೆಗೆ ಮನೆಗೆ ಬಂದು ಊಟ ಮಾಡಿದ್ಮೇಲೆ till late in the night, 12, 1 o'clock, used to be drafting the manual. So that is what perhaps you referred as passion for the work. ಅದೇ ಇದ್ದಿದ್ದ ಕೆಲಸ ಮಾಡ್ಕೊಂಡು ನಾವು ಹೋದ್ರು ಅಷ್ಟೇ ಸಂಬಳ ಅಂತ ಹೋಗೋರು ಇದ್ದಾರೆ. ಬಟ್ ವಾಟ್ ಇಸ್ ದಟ್ ಪೀಪಲ್ ವಿಲ್ ರಿಮೆಂಬರ್ ಆಫ್ಟರ್ ಐ ಲೀವ್ ದಿಸ್ ಆಫೀಸ್, ಆಫ್ಟರ್ ಐ ವೇಕೇಟ್ ದಿಸ್ ಆಫೀಸ್, ಆಫ್ಟರ್ ಐ ರಿಲಿಂಕ್ವಿಶ್ ದಿಸ್ ಪೊಸಿಷನ್, ದಟ್ ಆ ಥರ ನೋಡಿದ್ರೆ ಎಲ್ಲ ಕಡೆ ಸರ್, ವೇರ್ ಎವರ್ he has worked, he has institutionalized, he has brought in, institutionalized memory. Whether people like it or not, those systems will, ಆ ಒಂದು ಪದ್ಧತಿಗಳು, ಆ ಒಂದು ಸಿಸ್ಟಮ್ಸ್ ಸದಾ ಉಳಿತು. ಅದನ್ನು ಮತ್ತೆ ಸಮಥಿಂಗ್ ವಿಚ್ ಕೆನಾಟ್ ಬಿ ಫರ್ಗಾಟನ್ ಈಸಿಲಿ. ಐ ಹ್ಯಾವ್ ಟು ಶೇರ್ ಒನ್ ಆಲ್ಮೋಸ್ಟ್ ಪರ್ಸನಲ್ ಲೋಕಾಯುಕ್ತ ಅಂದಾಗ ಐ ಜಸ್ಟ್ ರಿಮೆಂಬರ್ ದಟ್. ನಾನು SP ಶಿವಮೊಗ್ಗ ಇದ್ದಾಗ ಸರ್, 2004-05, ಒಂದು ಕರ್ತವ್ಯದ ಒಂದು ಇದರಲ್ಲಿ ಮಾಡಿದಂಥ ಅಥವಾ ಮೇಲ್ನೋಟಕ್ಕೆ ಒಂದು ತಪ್ಪು ಅಂತ ಕಂಡಂಥ ಗುಡ್ ಫೇತ್, ಥ್ಯಾಂಕ್ ಯು ಸರ್, ಇನ್ ಗುಡ್ ಫೇತಲ್ಲಿ ಮಾಡಿದಂಥ ಒಂದು ಆ್ಯಕ್ಷನ್ಗೆ ದೇರ್ ವಾಸ್ ಅ ಲೋಕಾಯುಕ್ತ ಎನ್ಕ್ವೈರಿ ಇನ್ಸ್ಟಿಟ್ಯೂಟೆಡ್ ಅಗೇನ್ಸ್ಟ್ ಮೀ, ಆ್ಯಂಡ್ ದಟ್ ಟುಕ್ ಅಬೌಟ್ ನಾಟ್ ಲೆಸ್ ದೆನ್ 7 years ಫಾರ್ ಮೀ ಟು ಗೆಟ್ ಕ್ಲಿಯರ್ಡ್. ನಾನು ಲೋಕದಲ್ಲಿ ಇದ್ದಾಗಲೇ ಎನ್ಕ್ವೈರಿ ನಡೀತಾ ಇತ್ತು, ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಹೌದು. ಸೊ ನೆಕ್ಸ್ಟ್ ಡೇ ಪೇಪರ್ ಹೆಡ್ಲೈನ್ಸ್ ಬಂತು, DIG himself is facing a Lokayukta inquiry, now he is DIG in Lokayukta ಅಂತ. That's okay, that's besides the point. But what is that I remember ಅಂದರೆ, ಅಡಿಷನಲ್
AREs ಅಂತ ಕೊಡ್ತಾರಲ್ಲ ಸರ್, ದೇ ಆಸ್ಕ್ ಯು ಟು ಗಿವ್ ರಿಟರ್ನ್ ಎಕ್ಸ್ಪ್ಲನೇಷನ್ಸ್ ಟು ವಾಟ್ ಎವರ್ ಪೆಟಿಷನ್ಸ್ ಕಮ್, ಅದನ್ನು ನಾನು ಕೊಡ್ತಾ ಇದ್ದೆ. ಬಟ್ ಬಿಫೋರ್ ಐ ಟು ಸಬ್ಮಿಟ್ ದೆಮ್, ಐ ಯೂಸ್ ಟು ಹ್ಯಾವ್ ದಮ್ ವೆಟೆಡ್ ಬೈ ಮಧು. ಕೊಟ್ಬಿಡ್ತಾರೆ, ಯು ಸಿ ಗೋ ಥ್ರೂ ಇಟ್, ಸಿ ಇಫ್ ಇಟ್ ಇಸ್ ಗುಡ್. ಅರ್ಧಕ್ಕರ್ಧ ಯೂಸ್ ಎಡಿಟ್ ಚೇಂಜ್, ಏನೋ ವೆರಿ typical language which would appeal, which would convince the judges, ಸರ್ ಅದನ್ನು ಈ ರೀತಿ ಆ ರೀತಿ ಬರೀದೆ ಅಂತ ಆಜ್ಞೆ ಸ್ವತಃ ಬರೆದು ನೆಕ್ಸ್ಟ್ ಡೇ ಸರ್ ಯು ಗೆಟ್ ಇಟ್ ಟೈಪ್ ಇನ್ ಯುವರ್ ಆಫೀಸ್ ಅಂತ ಕೊಟ್ಬಿಡೋದು. ಐ ವಿಲ್ ನಾಟ್ ಟೇಕ್ ಕೇರ್ ಅಂತ. ಸೊ ಆ ಥರ ಐ ಯೂಸ್ ಟು ಪೆಸ್ಟರ್ ಹಿಮ್ ಅಟ್ 4 AM in the morning, because anxiety is always there. Locate enquiry ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಬಟ್ ಐ ನ್ಯೂ, ಐ ಮೀನ್ ನಂದೇನು ತಪ್ಪಿಲ್ಲ, ಐ ವಿಲ್ ಕಮ್ ಔಟ್ ಆಫ್ ಇಟ್ ಒನ್ ಡೇ ಅಂತ ಹೇಳಿ. ಬಟ್ ಬರೋವರೆಗೂ ಆ ಒಂದು ಪ್ರೋಸೆಸ್ನ, ಐ ಮೀನ್ ಯು ಟು ಗೋ ಟು ದಟ್ ಪ್ರೋಸೆಸ್, ದ್ಯಾಟ್ ಈಸ್ ವೆರಿ, ಐ ಮೀನ್ ಎಲ್ರಿಗೂ ಗೊತ್ತಿದೆ ಹೌ ಇಟ್ ಈಸ್ ಟು ಫೇಸ್ ಅನ್ ಎನ್ಕ್ವೈರಿ ಅಂತ. ಆ ಸಂದರ್ಭದಲ್ಲಿ ರಾತ್ರಿ 12 ಗಂಟೆವರೆಗೂ ಇದು ಕೋರ್ಟ್ ಮನೆ ಇತ್ತಲ್ಲ, ವಿಚ್ ಫಾರ್ ದಟ್ ಏರಿಯಾ ಕಾಲ್ಡ್ ಶುಳೆ ಸರ್ಕಲಲ್ಲಿ ಹಿ ವಾಸ್ ದೇರ್ ಅಲೋನ್. ರಾತ್ರಿ 12-12:30ವರೆಗೂ ಏನು ಮಾಡಬೇಕು ಡಿಸ್ಕಸ್ ಮಾಡಿ ಮನೆಗೆ ಬಂದ ತಕ್ಷಣ ಒಂದು ಡೌಟ್ ನನಗೆ, ಸೊ ಅದನ್ನು ಹಿಂಗೆ ಮಾಡಬೇಕಿತ್ತು ಹಂಗೆ. Then you call him at 3:30, 4 AM, you will pick the call, sir, which exactly, ಅದು ತಿಳ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿ, ದೆನ್ he used to make me sleep actually, not go to sleep. So that was, I mean, ಆ ಥರ ಹರ್ಷ ಹೇಳ್ದಂಗೆ ಹೇಳ್ತಾ ಹೋದರೆ there are so many anecdotes, incidents and very, very beautiful memories. Of course, family friend is a different issue. We had an amazing relationship with the family. Apart from that, ನಾನು just to wind up this, my ಅಹಾದ್ ಹೇಳ್ದಂಗೆ, this is an annual affair ಅಲ್ವಾ ಅಹಾದ್? We are doing this every year and I am sure this will go on also. I am not telling we should go for one statue, monument, etc. You will be the first person to reject that idea. ನಾನು ಹೇಳೋದು, ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್. ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಅಂತಂಥ ಸ್ಕ್ಯಾಮಲ್ಲಿ ಇದ್ದಂಥ ಅಧಿಕಾರಿಗಳು ಮತ್ತೊಬ್ಬರೆಲ್ಲ ದೇ ಆರ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್. ಅದೇನು 1 ವರ್ಷ ನೆನಪಲ್ಲಿ ಇರ್ತಾರೆ, ಆಮೇಲೆ ಇನ್ನೊಂದು ಸ್ಕ್ಯಾಮ್ ಬರುತ್ತೆ, ದೇರ್ ಫರ್ಗೆಟ್ ಮೈ ಸ್ಕ್ಯಾಮ್ ಅಥವಾ ನೋ ಸ್ಕ್ಯಾಮ್ ವಿಲ್ ಬಿ ರಿಮೆಂಬರ್ಡ್ ಅಂತ. ಈಗ ನಮ್ಮ ಆತಂಕ ಏನಂದರೆ, ಇಂಥ ಅಧಿಕಾರಿನ ವಿ ಶುಡ್ ನಾಟ್ ಫರ್ಗೆಟ್. ಐ ಮೀನ್ ವಿಲ್ ನೆವರ್ ಫರ್ಗೆಟ್, ಬಟ್ ಎಲ್ಲೋ ಒಂದು ಆತಂಕ ಇರುತ್ತೆ. ಹೋಗ್ತಾ ಹೋಗ್ತಾ new personalities, new characters, new situations, and above all time, most important factor is time. So we have to, ಏನಂತ್ರಿ, ಅದನ್ನ ಎದುರಿಸಿ, just as Madhukar himself would have institutionalized so many things, I think we should also institutionalize such gatherings, get together. I will just share whatever good memories I have about him. Definitely, he will know what he has spoken. He will appreciate it from wherever he is. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.